ಸರ್, ಗುತ್ತಿಗೆದಾರೊಬ್ಬರು ನಿಮ್ಮ ಆಪ್ತನ ಹೆಸರೇಳಿ ಸುಸೈಡ್ ಮಾಡ್ಕೊಂಡಿದ್ದಾರೆ. ನೋಡಿ, ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಈಗ ನಿಮ್ಮ ಸುದ್ದಿವಾಹಿನಿಯಿಂದ ಗೊತ್ತಾಗಿದೆ. ಅದೇನಿದ್ರು ತನಿಖೆ ಮಾಡಿಸೋಣಂತೆ. ಯಾಕಂದರೆ ಯಾರ ಹೆಸರು ಹೇಳಿದ್ದಾರೆ ಅವರು ನಮ್ಮ ಕಾರ್ಪೊರೇಟರ್ ಆಗಿರೋದು ನಿಜ, ಅದರಲ್ಲಿ ಅದಂತೂ ಸುಳ್ಳಲ್ಲ. ಆದರೆ ಏನು ಹೇಳಿದ್ದಾರೆ, ಯಾಕೆ ಹೇಳಿದ್ದಾರೆ ಅದು ಗೊತ್ತಿಲ್ಲ. ಅದಾಗಲೇ ನಾನು ಆಗ್ರಹಿಸ್ತೀನಿ, ತನಿಖೆ ಆಗ್ರಹಿಸ್ತೀನಿ, ನಾನೇ ಸ್ವಂತ ಆಗ್ರಹಿಸ್ತೀನಿ. ಸರ್, ಗುತ್ತಿಗೆದಾರೊಬ್ಬರು ನಿಮ್ಮ ಆಪ್ತನ ಹೆಸರೇಳಿ ಸುಸೈಡ್ ಮಾಡ್ಕೊಂಡಿದ್ದಾರೆ. ನೋಡಿ, ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಈಗ ನಿಮ್ಮ ಸುದ್ದಿವಾಹಿನಿಯಿಂದ ಗೊತ್ತಾಗಿದೆ. ಅದೇನಿದ್ರು ತನಿಖೆ ಮಾಡಿಸೋಣಂತೆ. ಯಾಕಂದರೆ ಯಾರ ಹೆಸರು ಹೇಳಿದ್ದಾರೆ ಅವರು ನಮ್ಮ ಕಾರ್ಪೊರೇಟರ್ ಆಗಿರೋದು ನಿಜ, ಅದರಲ್ಲಿ ಅದಂತೂ ಸುಳ್ಳಲ್ಲ. ಆದರೆ ಏನು ಹೇಳಿದ್ದಾರೆ, ಯಾಕೆ ಹೇಳಿದ್ದಾರೆ ಅದು ಗೊತ್ತಿಲ್ಲ. ಅದಾಗಲೇ ನಾನು ಆಗ್ರಹಿಸ್ತೀನಿ, ತನಿಖೆ ಆಗ್ರಹಿಸ್ತೀನಿ, ನಾನೇ ಸ್ವಂತ ಆಗ್ರಹಿಸ್ತೀನಿ. ಸರ್, ಗುತ್ತಿಗೆದಾರೊಬ್ಬರು ನಿಮ್ಮ ಆಪ್ತನ ಹೆಸರೇಳಿ ಸುಸೈಡ್ ಮಾಡ್ಕೊಂಡಿದ್ದಾರೆ. ನೋಡಿ, ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಈಗ ನಿಮ್ಮ ಸುದ್ದಿವಾಹಿನಿಯಿಂದ ಗೊತ್ತಾಗಿದೆ. ಅದೇನಿದ್ರು ತನಿಖೆ ಮಾಡಿಸೋಣಂತೆ. ಯಾಕಂದರೆ ಯಾರ ಹೆಸರು ಹೇಳಿದ್ದಾರೆ ಅವರು ನಮ್ಮ ಕಾರ್ಪೊರೇಟರ್ ಆಗಿರೋದು ನಿಜ, ಅದರಲ್ಲಿ ಅದಂತೂ ಸುಳ್ಳಲ್ಲ. ಆದರೆ ಏನು ಹೇಳಿದ್ದಾರೆ, ಯಾಕೆ ಹೇಳಿದ್ದಾರೆ ಅದು ಗೊತ್ತಿಲ್ಲ. ಅದಾಗಲೇ ನಾನು ಆಗ್ರಹಿಸ್ತೀನಿ, ತನಿಖೆ ಆಗ್ರಹಿಸ್ತೀನಿ, ನಾನೇ ಸ್ವಂತ ಆಗ್ರಹಿಸ್ತೀನಿ. ಭಾರತ ಮ್ಯಾಪ್ ಅನ್ನು ತಿರುಚಿದ್ದಾರೆ, ಇದು ಕಾಂಗ್ರೆಸ್ನ ಸಂಸ್ಕೃತಿ ಅಂತ. ನೋಡಿ, ಅಮಿತ್ ಮಾಲ್ವಿಯಾಗೆ ಇತಿಹಾಸನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಆಮೇಲೆ ಅಮಿತ್ ಮಾಲ್ವಿಯಾ ಹಿನ್ನೆಲೆ ಗೊತ್ತಿದೆ. ಅವ್ರಿಗೆ ಉದ್ಯೋಗಕ್ಕೆ ಇಟ್ಕೊಂಡಿರೋದೇ ಇದು ಮಿಸ್ಇನ್ಫಾರ್ಮೇಷನು, ಫೇಕ್ ನ್ಯೂಸ್ ಕ್ರಿಯೇಟ್ ಮಾಡೋಕ್ಕೆ. ನಮ್ಮ ರಾಜ್ಯದಲ್ಲಿ ಹಿಂದೆನೂ ಮಾಡಿದ್ದಾರೆ, ರಾಷ್ಟ್ರದಲ್ಲೂ ಮಾಡಿದ್ದಾರೆ. ₹2 ಕೊಟ್ಟರೆ ಏನಾದರೂ ಮಾಡ್ತಾರೆ ಅವರು ಒಂದೊಂದು ಟ್ವೀಟಿಗೆ, ನಿಮ್ಗೆ ಗೊತ್ತಿದೆ ಅದರಲ್ಲಿ. ಆದ್ರಿಂದಾನೇ ಅವರು ಯಾರೋ ಒಬ್ರು ಖಾಸಗಿ ವ್ಯಕ್ತಿ ನಮ್ಮ ಲೀಡರ್ ಫೋಟೋ ಹಾಕೊಂಡು ಇಲ್ಲ, ಒಂದು ನಿಮಿಷ ಹೇಳ್ತೀನಿ. ನೋಡಿ, ಯಾರೋ ಒಬ್ಬ ಖಾಸಗಿ ವ್ಯಕ್ತಿ ಏನೋ ಒಂದು ಹಾಕ್ಬಿಟ್ಟಿರೆ ಅದು ಕಾಂಗ್ರೆಸ್ ಪಕ್ಷದ ಅಧಿಕೃತವಾದ ಆಗ್ತದ? ಇವರೆಲ್ಲ ನಾನು ಹೇಳ್ದಂಗೆ ಪ್ರತಿ ಟ್ವೀಟಿಗೆ ₹2 ಇಸ್ಕೊಂತಾನೆ ಇವನು. ಆಮೇಲೆ ಇವರು ಬೇರೆಯವ್ರಿಗೆ ಕೊಡ್ತಾನೆ. ಆ ಕಡೆ ಮಿನಿಮಮ್ ವೇಜಸ್ನಲ್ಲೂ ಕೆಲಸ ಮಾಡಲ್ಲ ಈ ವ್ಯಕ್ತಿ. ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ಗೆ ಎಲ್ಲರದ್ದು ಯೋಗ್ಯತೆ ಇಲ್ಲ ಇವರಿಗೆ. ಇವರು ಬಾಸ್ಗಳಿಗೆ ಖುಷಿ ಮಾಡೋಕ್ಕೆ ಏನಾದರೂ ಮಾಡ್ತಾರೆ ಇವರು. ಇದ್ರ ಅಮಿತ್ ಶಾ ಅವರು ಏನು ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳಿದ್ರೆ ಅದ್ರ ಬಗ್ಗೆ ಮಾತಾಡ್ತಾರಾ? CT ರವಿ ಅವ್ರ ಬಗ್ಗೆ ಮಾತಾಡ್ತಾರಾ? ಇಲ್ಲಿ ಅವ್ರ ನಾಯಕರು ಪಾಕ್ಸೋ ಕೇಸ್ನಲ್ಲಿದ್ದಾರೆ, ಅದ್ರ ಬಗ್ಗೆ ಮಾತಾಡ್ತಾರಾ? ಚೈನಾದ ಬಗ್ಗೆ ಮಾತಾಡ್ತಾರಾ? ನಮ್ಮ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಮಾತಾಡ್ತಾರಾ? ಡಾಲರು ಮತ್ತು ರುಪಿ ಎಷ್ಟಿದೆ ಅಂತ ಅದ್ರ ಬಗ್ಗೆ ಮಾತಾಡ್ತಾರಾ? ಇವ್ರದ್ದು ಕೆಲಸನೇ ಇದು. ಅವರ ಬಾಸ್ಗಳನ್ನ ಮೆಚ್ಚಿಸ್ಲಿಕ್ಕೆ ಅವರು ಏನು ಬೇಕೋ ಅದು ಮಾಡ್ತಾರೆ ಅಷ್ಟೇ. ಸರ್, ಗುತ್ತಿಗೆದಾರೊಬ್ಬರು ನಿಮ್ಮ ಆಪ್ತನ ಹೆಸರೇಳಿ ಸುಸೈಡ್ ಮಾಡ್ಕೊಂಡಿದ್ದಾರೆ. ನೋಡಿ, ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಈಗ ನಿಮ್ಮ ಸುದ್ದಿವಾಹಿನಿಯಿಂದ ಗೊತ್ತಾಗಿದೆ. ಅದೇನಿದ್ರು ತನಿಖೆ ಮಾಡಿಸೋಣಂತೆ. ಯಾಕಂದರೆ ಯಾರ ಹೆಸರು ಹೇಳಿದ್ದಾರೆ ಅವರು ನಮ್ಮ ಕಾರ್ಪೊರೇಟರ್ ಆಗಿರೋದು ನಿಜ, ಅದರಲ್ಲಿ ಅದಂತೂ ಸುಳ್ಳಲ್ಲ. ಆದರೆ ಏನು ಹೇಳಿದ್ದಾರೆ, ಯಾಕೆ ಹೇಳಿದ್ದಾರೆ ಅದು ಗೊತ್ತಿಲ್ಲ. ಅದಾಗಲೇ ನಾನು ಆಗ್ರಹಿಸ್ತೀನಿ, ತನಿಖೆ ಆಗ್ರಹಿಸ್ತೀನಿ, ನಾನೇ ಸ್ವಂತ ಆಗ್ರಹಿಸ್ತೀನಿ.